ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ಹೆಬ್ಬಾರ್. ವಾರ್ತೆಗಳ ಮುಖ್ಯಾಂಶಗಳು. ಸಾವಿತ್ರಿಬಾಯಿ ಫುಲೆ ಜಯಂತ್ಯೋತ್ಸವ, ಶಿಕ್ಷಕ ಶಿಕ್ಷಕಿಯರಿಗೆ ಪ್ರಶಸ್ತಿ ಪ್ರದಾನ. ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳುವುದು ಬೇಡ, ನಾಗರಹಳ್ಳಿ ಅಭಿಮತ. ವಾರ್ತೆಗಳ ವಿವರ. ಮುದ್ದೇಬಿಹಾಳ. ನಾವು ಕೊಡುವ ಶಿಕ್ಷಣ ನೆಪದಲ್ಲಿ ನಮ್ಮ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳುತ್ತಿದ್ದೇವೆ. ಅವರು ಆಟಗಳಲ್ಲಿ ಭಾಗಿಯಾಗುವ ಸಮಯವನ್ನು ಕಡಿಮೆಗೊಳಿಸಿದ್ದೇವೆ. 95% ಅಂಕ ಪಡೆದುಕೊಂಡರೂ ಮಗುವಿಗೆ ಪ್ರೋತ್ಸಾಹಿಸದೆ ಇನ್ನೂ ಹೆಚ್ಚು ಅಂಕ ಗಳಿಸಬೇಕೆಂದು ಅವರ ಬೆನ್ನು ಬಿದ್ದಿದ್ದೇವೆ, ಅಂಕಗಳ ಬೆನ್ನು ಹತ್ತಿದ್ದೇವೆ ಎಂದು ಗದಗಿನ ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಎನ್ ನಾಗರಹಳ್ಳಿ ಹೇಳಿದರು. ಮಕ್ಕಳಿಗೆ ಹೃದಯ ಕಾಯಿಲೆ ಬರುತ್ತವೆ, ಮಕ್ಕಳಿಗೆ ಹೃದಯ ಕಾಯಿಲೆ ಬರುತ್ತವೆ. ಯಾಕಪ್ಪ ಅಂದ್ರೆ ಯಾವುದೇ ಶ್ರಮದಾಯಕ ಆಟಗಳನ್ನು ಮಕ್ಕಳು ಶಾಲೆಯಲ್ಲಿ ಆಡ್ತಾ ಇಲ್ಲ. ಕಬಡ್ಡಿ ಆಡೋದು ಕಡಿಮೆ ಆಗಿದೆ, ವಾಲಿಬಾಲ್ ಆಡೋದು ಕಡಿಮೆ ಆಗಿದೆ, ರನ್ನಿಂಗ್ ಕಡಿಮೆ ಆಗಿದೆ, ಶಾರ್ಟ್ಪುಟ್ ಕಡಿಮೆ ಆಗಿದೆ, ಹೈಜಂಪ್ ಕಡಿಮೆ ಆಗಿದೆ. ಇವ್ಯಾವುಗಳನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇಲ್ಲ, ಆಟಕ್ಕೆ ಬೆಳೆಸ್ತಾ ಇಲ್ಲ. ಮಕ್ಕಳಿಗೆ ಬರೀ ಓದು 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 95 ತೆಗೆದುಕೊಂಡ್ರೆ ಸಮಾಧಾನ ಇಲ್ಲ. 98 ಕೊಡೋದು, 98 ಕೊಡೋದ್ರೆ ಮೊದಲು ನೀ 95 ತಗೊಂಡಿಪ್ಪ ಚೆನ್ನಾಗಿ ಮಾಡಿ ಅಂತ ಹೇಳ. 98 ತಗೊಳ್ಳೋ ಯಾಕೆ ಕಡಿಮೆ ಆಯ್ತು ಅಂತ ಹೇಳ್ತೀವಿ. ಅಂಕಿಗಳ ಹಿಂದೆ ಬಂದಿದ್ದೇವೆ. ಆ ಮಗು ಶಾಲೆ ಒಳಗೆ 95 ತೊಗೊಳ್ತದೆ, 98 ತೊಗೊಳ್ತದೆ. ಆದರೆ ಉಳಿದವುಗಳೆಲ್ಲವೂ ಜೀವಶಾಸ್ತ್ರ. ಏನೇನೋ ಅವರಿಗೆ ಜೀವನ ಅಂದರೆ ಹೇಗೆ, ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಹೇಗೆ ಎದುರಿಸಬೇಕು, ಅವ್ರು ಹೇಗೆ ಜಯಿಸಬೇಕು. ನಾನು ಒಳ್ಳೆಯ ವಿದ್ಯಾರ್ಥಿಯಾಗಿ ನಾವು ಶ್ರಮ ಬೇಕಂತಕ್ಕಂಥ ವಿದ್ಯಾರ್ಥಿ ಆ ಯಾವುದರಲ್ಲೇ ಅವನು ವಿಶೇಷವಾಗೋದಿಲ್ಲ. ಒಂದು ಯಾವುದೋ ಸ್ವಲ್ಪ ನೋಡಿಲ್ಲ ನನ್ನ ಫಿಲ್ಮ್, ಅದರೊಳಗೆ ಭಾಳ ರ್ಯಾಂಕ್ ಇರುವಂಥ ವಿಚಾರಗಳನ್ನು ಮಕ್ಕಳಿಗೆ ಇವತ್ತು ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಮಾಡಬೇಕು. ತಾವೆಂದರು ಇವತ್ತೇನು ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ, ಅವ್ರ ಬಗ್ಗೆ ಸ್ವಲ್ಪ ನಿಗಾ ಇರೋ, ಯಾರು ಹೋಗ್ತಾರೋ, ಅಲ್ಲಿ ಯಾರು ಕೊಡಿರ್ತಾರ, ಏನು ಮಾಡ್ತಾರ, ಏನು ಬರೀತಾರ, ಏನು ಓದ್ತಾರ, ಅವರ ಹಾವಭಾವಗಳು ಏನು ಅನ್ನೋದನ್ನ ನಾವು ನೋಡಬೇಕು. ಆದರೆ ಪಟ್ಟಣದ ಶ್ರೀ ಕೃಷ್ಣ ಮಂಗಲ ಭವನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ, ಉತ್ತಮ ಶಿಕ್ಷಕ ಶಿಕ್ಷಕಿಯರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಉಪನ್ಯಾಸ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಗದಗ ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಎಸ್ ಡಿ ಗಾಂಜಿ ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಎಲ್ಲ ಮಕ್ಕಳಿಗೆ ತಾಯಿಯಾಗಿ ನಾಡಿಗೆ ಅಕ್ಷರದ ಮೂಲಕ ಬೆಳಕು ಕೊಟ್ಟವರು. ಮಹಿಳೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬಾರದಿರುವ ದಿನಗಳಲ್ಲೇ 18 ಶಾಲೆಗಳನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟವರು. ಪತ್ನಿಯ ಹಂಬಲಕ್ಕೆ ಅವರ ಪತಿ ಜ್ಯೋತಿಬಾ ಫುಲೆ ಬೆಂಬಲ ನೀಡಿದರು ಎಂದು ಹೇಳಿದರು. ಕುಂಟೋಜಿ ಭಾವೈಕ್ಯತಾ ಮಠದ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ಸೇವಾ ಅವಧಿಯಲ್ಲಿಯೇ ಶಿಕ್ಷಕರನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟು ಗೌರವಿಸುವ ಕೆಲಸ ಮಾಡುತ್ತಿರುವ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಬೆಳೆಯಲಿ, ಸಮಯದ ಪ್ರಜ್ಞೆ ಅರಿವು ಎಲ್ಲರಲ್ಲೂ ಬರಬೇಕು ಎಂದು ಹೇಳಿದರು. ಇವತ್ತಿನ ದಿನದಲ್ಲಿ ರಾಷ್ಟ್ರೀಯ ಶಿಕ್ಷಣದ ನೀತಿ ಏನೈತಲ್ಲ ಬದಲಾಗಲಿಲ್ಲ ಅಂದ್ರೆ ಮಕ್ಕಳ ಭವಿಷ್ಯ ಬದಲಾಗಕ್ಕೆ ಸಾಧ್ಯವೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣದ ನೀತಿ ಬೇರೆ ಬೇರೆ ದೇಶಗಳಲ್ಲಿ 5 ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾಗ್ತದೆ. ಈ ದೇಶದಲ್ಲಿ ಅದೇ ಒಬಿರಾಯನ ಕಾಲದ ಕ್ಲಾಸ್, ಅದೇ ಒಬಿರಾಯನ ಕಾಲದ ಪಾಠಗಳು ನಾವೆಲ್ಲ ಕೇಳ್ತಾ ಕುಂತಿದ್ದೀವಿ. ಬೇರೆ ಬೇರೆ ದೇಶದ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಬೇರೆ ದೇಶದ ಮಕ್ಕಳು 30 ವರ್ಷ ಮುಂದುವರೆದಿದ್ದಾರೆ. ಈ ದೇಶದ ಮಕ್ಕಳು ಬಹಳ ಹಿಂದಿದೆ. ಕಾರಣ ಏನು ಅಂದ್ರೆ ಶಿಕ್ಷಣದಲ್ಲಿ ಬೌದ್ಧಿಕ ಗುಣಮಟ್ಟವನ್ನ ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು, ಬೆಳವಣಿಗೆ ಆಗ್ತಾ ಹೋಗ್ಬೇಕು. ಶಿಕ್ಷಕರಲ್ಲಿಯೂ ಕೂಡ ಅಪ್ಡೇಟ್ ಆಗಬೇಕು. ಶಿಕ್ಷಕ ಅಂದ್ರೆ ಹೇಗಿರಬೇಕು ಅಂದ್ರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ಮನೋಭಾವ ಯಾವ ಶಿಕ್ಷಕನಿಗಿರುತ್ತದೆ ಅವನು ನಿಜವಾದ ಶಿಕ್ಷಕ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಸಾವಿತ್ರಿಬಾಯಿ ಫುಲೆ ಸಂಘದ ತಾಲೂಕು ಘಟಕದ ಅಧ್ಯಕ್ಷೆ ಎಂಜಿ ವಾಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಹಿಳೆಯರ ಶಿಕ್ಷಣಕ್ಕೆ ಸಾವಿತ್ರಿಬಾಯಿ ಫುಲೆ ನೀಡಿರುವ ಕೊಡುಗೆ ಮಾದರಿಯಾದದ್ದು. ಅವರ ಹೆಸರಿನಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಂಘಗಳು ರಚನೆಗೊಂಡು ಫುಲೆ ದಂಪತಿ ಹೆಸರು ಚಿರಸ್ಥಾಯಿ ಆಗಿದೆ ಎಂದು ಹೇಳಿದರು. ಈ ಸಂಘ ಹುಟ್ಟಿದ್ದು ಕೇವಲ ನಮ್ಮ ರಾಜ್ಯದ ಒಟ್ಟು ಶಿಕ್ಷಕರ ಸಂಖ್ಯೆಯಲ್ಲಿ 70% ಮಹಿಳಾ ಶಿಕ್ಷಕರಿದ್ದು ನಾವು ಏನ್ ಮಾಡಿರ್ತೀವಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಇನ್ನೊಂದು ಹೇಳೋದು ನಾವು ನಿಜವಾಗಿ ಅಂದ್ರ ಈ ಸಂಘದ ಯಾವುದೇ ಕಾರ್ಯಚಟುವಟಿಕೆಗಳು ನಡೀಬೇಕಾದ್ರೆ ಶಾಲೆಯ ಅವಧಿಯ ನಂತರ ಮತ್ತು ಶನಿವಾರ ರವಿವಾರ ದಿನ ಮಾತ್ರ ಈ ನಮ್ಮ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡ್ತೇವೆ. ಯಾವುದೇ
ಪ್ರಥಮ ದರ್ಜೆ ಗುತ್ತಿಗೆದಾರ ಸಿಬಿಎಸ್ಕಿ ಮಾತನಾಡಿ, 4 ರಾಜ್ಯಗಳಲ್ಲಿ ಗುತ್ತಿಗೆದಾರಿಕೆಯಲ್ಲಿ ಹೆಸರು ಮಾಡಿದ್ದ ಡಿವೈ ಉಪ್ಪಾರ ಈಚೆಗೆ ನಿಧನರಾಗಿದ್ದು, ವಾರ್ಷಿಕ 20,000 ಕೋಟಿ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ಅಂತ ಗುತ್ತಿಗೆದಾರರು ಎತ್ತರ ಮಟ್ಟಕ್ಕೆ ಬೆಳೆಯುವಂತೆ ಮಾಡಿದ್ದು ಶಿಕ್ಷಕರ ಮಾರ್ಗದರ್ಶನ ಎಂಬುದನ್ನು ಮರೆಯುವಂತಿಲ್ಲ. ಸಾವಿತ್ರಿಬಾಯಿ ಫುಲೆ ಸಂಘದವರು ಸಂಘದ ಸಭಾಭವನ ಕಟ್ಟಡ ನಿರ್ಮಿಸಲು ಮುಂದಾದರೆ ಅದಕ್ಕೆ ತಮ್ಮಿಂದ ವೈಯಕ್ತಿಕ ಸಹಕಾರ ನೀಡುವುದಾಗಿ ಹೇಳಿದರು. ಕರ್ನಾಟಕದಲ್ಲಿ ಸೈಟ್ಗಳು ವೀಕ್ಷಣೆ ಮಾಡಿ ಯಾರಾದ್ರೂ ಡಿವೈಪುರ ಆದ್ರೆ ಅವ್ರು ಕಲ್ತಂತ ಶಾಲೆ ಇವತ್ತು ಅವ್ರು ನಿಮ್ಮಂತ ಶಿಕ್ಷಕರ ಗ್ರಾಮೀಣ ಪ್ರದೇಶ ಕಲ್ತ ಇವತ್ತು ಆ ಮಟ್ಟಕ್ಕೆ ಹೋಗಿ ಇವತ್ತು ನಿನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು ಬಂದು ಒಂದು ಅಂತಿಮ ದರ್ಶನ ಕೊಡೋರು. ಶಿಕ್ಷಣ ತಾವು ಶಿಕ್ಷಕರು ಏನು ಒಂದು ಹೊಲ ಹೆಂಗ್ ಬಿತ್ತುವಾಗ ಒಂದು ಹಂಗ ತಮ್ಮ ಒಂದು ಬಿತ್ತನೆ ರೂಪದಲ್ಲಿ ಏನ್ ಮಾಡಿದಾಗ ಇವತ್ತು 81 ವಯಸ್ಸಾದ್ರೂ ಸಹಿತ ನಮ್ಮ ಡಿವೈಪರ್ಸ್ ಯಾವ ಜನಿಸಿ ಕರ್ನಾಟಕ 4 ರಾಜ್ಯಗಳ ಹೆಸರು ಮಾಡಿ ವರ್ಷಕ್ಕೆ 20,000 ಕೋಟಿ ಕೆಲಸ ಮಾಡ್ತಿರ್ತದ್ದು ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಆ ಒಂದು ಇವತ್ತು ಅವ್ರು ನಮ್ಮ ಬಿಜಾಪುರ ಜಿಲ್ಲೆಯವರಿಗೆ ಬಸವರಾಜ್ ಹೇಳ್ತಾ ಇದ್ರು. ಆದ್ರೆ ಅವ್ರ ಸ್ಫೂರ್ತಿ ಇವತ್ತು ಅದು ಆಗ್ಬೇಕಾದ್ರೆ ಅದಕ್ಕೆಲ್ಲ ಕಾರಣೀಭೂತ ಯಾರಾದ್ರೆ ನೀವೇನು ಬಂದು ನಿಮ್ಮಂತೆಲ್ಲ ಶಿಕ್ಷಕರ ಒಂದು ಹುಡುಗರು ಅಂತ ಹೇಳಕ್ ನಾನು ಶ್ರದ್ಧೆಯಲ್ಲಿ ಭಾವಿಸಿ, ಯಾಕಂದ್ರೆ ಮೇಡಮ್ ಗಣ್ಯರಾದ ಐಜಿ ಬೆನಕೊಪ್ಪ, ಬಿಒ ಬಿಎಸ್ ಅವಳಿಗಿ, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಅರವಿಂದ್ ಹುಗಾರ್, ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಯಶ್ರೀ ಬೆನ್ನಿ, ಸಂಘದ ಜಿಲ್ಲಾ ಅಧ್ಯಕ್ಷ ಎವಿ ನಾಯಕ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಆರ್ಸಿ ಆರ್ಬಿ ದಮೂರ್ ಮಠ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಜಿ ದಕರಿ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ಬಿಎಚ್ ಮುದನೂರ್, ಸರ್ಕಾರಿ ನೌಕರ ಸಂಘದ ಸದಸ್ಯ ಬಿಎಸ್ ಶೇಖಣ್ಣವರ್, ಆಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ಶೆಳಗಿ, ಎಸ್ಎಂ ಪವಾರ್, ಮೋಹನ್ ಚವಾಣ್ ಉಪಸ್ಥಿತರಿದ್ದರು. ಸಂಗಮೇಶ್ ಶಿವಳಿಗಿ ಸಂಗಡಿಯವರು ಪ್ರಾರ್ಥಿಸಿದರು. ದೀಪಾ ಕೇಶಾಪುರ್ ಹಾಗೂ ಆರತಿ ರೂಗಿ ಸ್ವಾಗತಿಸಿದರು. ಬಿಎಂ ಗದ್ದಿ ಹಾಗೂ ಆರ್ಬಿ ಮ್ಯಾಗೇರಿ ನಿರೂಪಿಸಿದರು. ಆರ್ಬಿ ಮ್ಯಾಗೇರಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ದಾನಿಗಳಾದ ಟಿಎನ್ ರೂಡ್ಗಿ, ಎಫ್ಎಸ್ ಬಾಗ್ವಾನ್, ಶಾರದಾ ಅಡಗಲ್, ಜಡ್ಬಿ ಅಗ್ನಿ, ಸುಜಾತ ಕಡಿ, ಎಸ್ಆರ್ ಭಾಗ್ಯವಾಡಿ, ಶ್ರೀಕಾಂತ್ ಹಡಲಗೇರಿ, ಎಸ್ಬಿ ತಳವಾರ್, ಎಚ್ಜಿ ಗೌರೋಜಿ, ಅಫ್ತಾಬ್ ಮನ್ಯಾರ್ ಅವರನ್ನ ಸನ್ಮಾನಿಸಲಾಯಿತು. ಮುದ್ದೇಬೇಳ ತಾಲೂಕಿನ ಶೈಕ್ಷಣಿಕ ವಲಯದ 18 ಕ್ಲಸ್ಟರ್ಗಳಾದ ಆಲೂರು ಕ್ಲಸ್ಟರ್ನಿಂದ ಪಿಎಸ್ ವಡ್ವಡಗಿ, ಶಕುಂತಲಾ ಇಲಕಲ್, ರಕ್ಕಸಿ ಕ್ಲಸ್ಟರ್ನಿಂದ ಸಂಗನ ಟಕ್ಕಳಕಿ, ಶರಣಮ್ಮ ಬಿರಾದಾರ್, ನಲ್ಲತ್ವಾಡ ಕ್ಲಸ್ಟರ್ನಿಂದ ಬಾಬು ಲಮಾನಿ ಹಾಗೂ ಶ್ರುತಿ ಮೊರಾಳ್, ತಂಗಡಗಿ ಕ್ಲಸ್ಟರ್ನಿಂದ ಪಿವಿ ಗುಬ್ಬಜಿ ಹಾಗೂ ಶಾಂತಾ ರಾಮವಾಡಗಿ, ಇಂಗಳಗೇರಿ ಕ್ಲಸ್ಟರ್ನಿಂದ ಲಕ್ಷ್ಮಣ್ ಚಲ್ವಾದಿ, ಆರ್ಸಿ ಸಂಗಮ್, ಯರ್ಜರಿ ಕ್ಲಸ್ಟರ್ನಿಂದ ಎಚ್ಬಿ ಲಮಾನಿ, ರುಕ್ಮಿಣಿ ಬಾಟಿ, ಬಳಬಟ್ಟಿ ಕ್ಲಸ್ಟರ್ನಿಂದ ರವಿ ಹಿಪ್ಪರಿಗೆ ಹಾಗೂ ಜಯಶ್ರೀ ಸಾಲಿಮಠ್, ಮಡಕೇಶ್ವರ ಕ್ಲಸ್ಟರ್ನಿಂದ ಎಸ್ಎಸ್ ಮಠ್ ಹಾಗೂ ಟಿಡಿ ರಾಠೋಡ್, ಡವಳಿಗಿ ಕ್ಲಸ್ಟರ್ನಿಂದ ಬಸಮ್ಮ ಗುಡಿದಿನ್ನಿ ಹಾಗೂ ಸಿಪಿ ಮುತ್ತಿನ್, ಬಸರಕೋಡ್ ಕ್ಲಸ್ಟರ್ನಿಂದ ಬಿಎಸ್ ಜಮದರ್ ಖಾನಿ ಹಾಗೂ ಕೆಆರ್ ದೊರೆಗೋಳ್, ಅಡವಿ ಸೋಮನಾಳ್ ಕ್ಲಸ್ಟರ್ನಿಂದ ಈರಪ್ಪ ಮ್ಯಾಗೇರಿ ಹಾಗೂ ಸುವರ್ಣ ಬಡ್ಗೇರ್, ಪ್ರಿಯಾಂಕಾ ಮೊರಾಳ್, ಹಳಲ್ಗೇರಿ ಕ್ಲಸ್ಟರ್ನಿಂದ ಸಿಬಿ ಎರೆನ್ ತೇಲಿ ಹಾಗೂ ಬಿಎಸ್ ಕಡು, ಹುಲ್ಲೂರು ಕ್ಲಸ್ಟರ್ನಿಂದ ವೈಬಿ ನಾಯ್ಕೋಡಿ ಹಾಗೂ ಹಮೀದಾ ಬೇಗಂ ನದಾಫ್, ಹಿರೇಮೂರಾಳ್ ಕ್ಲಸ್ಟರ್ನಿಂದ ಎಚ್ವೈ ಗಲ್ಗಲಿ ಹಾಗೂ ಎಸ್ಎಂ ಕಟ್ಟಿಮಠ್, ಮುದ್ದೇಬೇಳ ಉರ್ದು ಕ್ಲಸ್ಟರ್ನಿಂದ ರಾವುತಪ್ಪ ಕೂಡಿಗಿ ಹಾಗೂ ಎಂಎಸ್ ಅತ್ತಾರ್, ಎಐ ಮಂದ್ರೂಪ್, ಮುದ್ದೇಬೇಳ ಕ್ಲಸ್ಟರ್ನಿಂದ ಶಿವಲಿಂಗೇಶ್ ಗುಂಡಕನಾಳ್, ಎಎಂ ಗಂಟಿಮಠ್, ಶ್ರೀಮತಿ ನಾಗರತ್ನ, ಬಿದಿರುಕುಂದಿ ಕ್ಲಸ್ಟರ್ನಿಂದ ಜಮಾಲ್ ಶೇಖ್, ಎನ್ಬಿ ಪಿಂಜಾರ್ ಅವರುಗಳಿಗೆ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾಯಿ ಫುಲೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.